ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಫ್ರೆಂಡ್ಸ್, ಇವತ್ತು ನಾನು ಸಂಡೇ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಏಕಾದಶಿ ತುಂಬ ಒಳ್ಳೆ ದಿನ ಅಂತ ಹಬ್ಬ ಹೇಳಿರೋದಕ್ಕೆ ಇವತ್ತು ನಾನು, ನನ್ನ ಹಸ್ಬೆಂಡು, ಪಾಪು ಎಲ್ಲ ಹಾಗೆ ಅಮ್ಮನೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಇವತ್ತು ಹೋಗ್ತಾ ಇದ್ದೀವಿ. ಹಾಗೆ ಲಾಗ್ ಹೇಗೆ ಕಂಟಿನ್ಯೂ ಆಗುತ್ತೆ ಅನ್ನೋ ಗೊತ್ತಿಲ್ಲ. ಸೊ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾಕೆಂದ್ರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಬನ್ನಿ. ಏನು ಮಾಬುಜ್ಜ ನಿಂದು? ಎಲ್ಲೋಗ್ಬೇಕು ನೀನು? ಎಲ್ಲೋಗ್ಬೇಕು? ಅಳ್ಳೋದು ನೋಡಿ. ಡ್ರೈ ಹೋಗ್ಬೇಕಾ? ಆಯ್ ಮಾಡಿ. ಆಯ್ ಲೈಕ್ ಅನ್ಮ ಲೈಕ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅನ್ನು. ಅಷ್ಟೊಂದು ಬರಲ್ಲ. ಆಯ್ ಪ್ಲೈನ್ ಕಿಸ್ ಕೊಡು. ವಾವ್, ನೈಸ್. ಸೊ ಫ್ರೆಂಡ್ಸ್, ಇವತ್ತು ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಸೊ ನಮ್ಮೂರ ಟೆಂಪಲ್ ಹೆಂಗಿದೆ ಅಂತೆಲ್ಲ ತೋರಿಸ್ತೀನಿ. ವಿಡಿಯೋ ಪೂರ್ತಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಸಂಡೇ ಆಗಿದ್ರು ಕೂಡ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಏಕಾದಶಿ ಒಳ್ಳೆ ದಿವಸ ಅಂತ ಅಂದ್ಬಿಟ್ಟು. ಸೊ ನೋಡಿ, ನನ್ನ ಹಸ್ಬೆಂಡು ಡ್ರೈವಿಂಗ್ ಮಾಡ್ತಾಯಿದ್ದಾರೆ. ಇನ್ನೇನು ನಾವು ದೇವಸ್ಥಾನಕ್ಕೆ ರೀಚ್ ಆದ್ವಿ. ಸೊ ನನ್ನ ಮಗಳು ಹಾಯ್ ಮಾಡ್ತಾಯಿದ್ದಾಳೆ. ಇದೇ ನಮ್ಮೂರ ದೇವಸ್ಥಾನ, ಆಂಜನೇಯ ಸ್ವಾಮಿ ದೇವಸ್ಥಾನ. ಹಾಗೆ ದೇವಸ್ಥಾನ ಓಪನ್ ಇರಲಿಲ್ಲ, ಯಾಕಂದರೆ ನಾವು ಹೋಗಿದ್ದು ಒಂದು ಸ್ವಲ್ಪ ಲೇಟ್ ಆಯಿತು. ಭಾನುವಾರ ಅಲ್ವಾ, ಬೇಗ ಮುಚ್ಕೊಂಡು ಹೋಗ್ಬಿಡ್ತಾರೆ. ನನ್ನ ಹಸ್ಬೆಂಡು ಫೋನಲ್ಲಿ ಮಾತಾಡ್ತಾಯಿದ್ರು. ಅವನು ವೀಡಿಯೋದಲ್ಲಿ ತೋರಿಸೋಣ ಅನ್ನೋದು ಅವ್ರು ನನ್ನ ಹಿಂದೆ ಹಂಗೆ ಹೋಗ್ಬಿಟ್ರು. ಈಗ ನೋಡಿ, ನನ್ನ ಮಗಳು ಫುಲ್ಲು ಓಡಾಡ್ತಿದ್ದಾಳೆ ದೇವಸ್ಥಾನ ಎಲ್ಲ. ಫ್ರೆಂಡ್ಸ್, ಹಾಗೆ ನನ್ನ ಚಾನಲಲ್ಲಿ ಇವಾಗ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ನನಗಂತೂ ತುಂಬಾ ಖುಷಿ ಆಗ್ತಾಯಿದೆ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ನಂಗೆ ಸಪೋರ್ಟ್ ಮಾಡ್ತಾಯಿದ್ದೀರೋ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ನಾನಂತೂ ತುಂಬ ಹ್ಯಾಪಿಯಾಗಿದ್ದೀನಿ 100 ಸಬ್ಸ್ಕ್ರೈಬರ್ಸ್ ಆಗಿದ್ದಕ್ಕೆ. ದೇವಸ್ಥಾನದಿಂದ ಮನೆಗೆ ಬಂದಮೇಲೆ ಈಗ ಚಪಾತಿ ಪಲ್ಯ ಮತ್ತು ಎಣ್ಣೆಗಾಯಿ ಮಾಡ್ಕೊಂಡ್ವಿ. ಬಟ್ ಎಣ್ಣೆಗಾಯಿ ಇನ್ನೂ ಲೇಟಾಗಿ ಮಾಡ್ಕೊಂಡ್ವಿ. ಇವಾಗ ಮತ್ತೆ ನಾವು ಮಾರ್ಕೆಟ್ಗೆ ಹೋಗಬೇಕು, ದಿನಸಿ ಐಟಮ್ ಎಲ್ಲ ತರಬೇಕು. ಸೊ ನಾವು ಚೇಲೂರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡಿ, ಸಿಂಪಲ್ಲಾಗಿ ಪಲ್ಯ ಮಾಡಿಕೊಂಡೆ. ಚಪಾತಿನೂ ಕೂಡ ಒಂದು 25 ಚಪಾತಿ ಬೇಯಿಸೋಷ್ಟೊತ್ತಲ್ಲಿ ನನಗೆ ಸಾಕಾಗೋಯ್ತು ಫ್ರೆಂಡ್ಸ್. ಈಗ ನೋಡಿ, ಚಪಾತಿ ಪಲ್ಯ ಕಾಂಬಿನೇಷನ್ ಚೆನ್ನಾಗಿದೆ. ಡಯಟ್ ಮಾಡೋರು ಈ ಥರ ತಿಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನೋಡಿ, ನಾವು ಅಪೋಲೋ ಇಲ್ಲಿ ಪಾಪುಗೆ ಏನೇನು ಬೇಕೋ ಎಲ್ಲ ಸಿಗುತ್ತೆ. ಅದೆಲ್ಲ ತಗೊಂಡು, ಹಾಗೆ ಸೋಪು ಮತ್ತು ಶಾಂಪು ಬೇಕಿತ್ತು ಪಾಪುಗೆ. ಅದು ತಗೊಂಡು ಆಮೇಲೆ ಮಾರ್ಕೆಟ್ಗೆ ಬಂದು, ಮೀನ್ಸ್ ಮಿನಿ ಮಾರ್ಕೆಟ್ಗೆ ಬಂದು ದಿನಸಿ ಐಟಮ್ ಎಲ್ಲ ತೊಗೊಂಡು ಇವಾಗ ಪಿಜ್ಜಾ ಹಟ್ಟಿಗೆ ಬಂದು ಪಿಜ್ಜಾ ಎಲ್ಲ ತಿಂತಾಯಿದ್ದೀವಿ. ಪಿಜ್ಜಾ ಮತ್ತು ಫ್ರೆಂಚ್ ಫ್ರೈಸ್ ಎಲ್ಲ ತಿಂತಾಯಿದ್ದೀವಿ. ನನ್ನ ಹಸ್ಬೆಂಡು ಇಲ್ಲಿ ಕಾಮಿಡಿ ಮಾಡ್ತಾಯಿದ್ದಾರೆ. ವಿಡಿಯೋ ಮುಂದೆ ಎಲ್ಲರೂ ಹೆಂಗೆ ತಿಂತಾರೆ ಅಂತ ಕಾಮಿಡಿ ಮಾಡ್ತಿದ್ದಾರೆ. ನಾನು ಒರಿಜಿನಲ್ ವೀಡಿಯೋ ಹಾಕೋಣಂದ್ರೆ ಅಲ್ಲಿ ಸಾಂಗ್ ಬರ್ತಾಯಿತ್ತು. ವೀಡಿಯೋ ಮುಂದೆ ಎಲ್ಲ ಹೆಂಗೆ ತಿಂತಾರೆ, ವೀಡಿಯೋ ಆಫ್ ಮಾಡಿದ್ಮೇಲೆ ಹೆಂಗೆ ಗಬ್ಬ ಗಬ್ಬ ಅಂತ ತಿಂತಾರೆ ಅಂತ ನನ್ನ ಹಸ್ಬೆಂಡ್ ಕಾಮಿಡಿ ಮಾಡ್ತಾಯಿದ್ದಾರೆ. ಫ್ರೆಂಡ್ಸ್, ಮನೆಗೆ ಬಂದಮೇಲೆ ಜಾಮೂನ್ ತಿಂದ್ವಿ. ಫ್ರೆಂಡ್ಸ್, ಇಲ್ಲಿಗೆ ನನ್ನ ಚಿಕ್ಕ ಲಾಗ್ನ ಎಂಡ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.